ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ವೃಷಭರಾಶಿಯ ಬಂಧುಗಳಿಗೆ ಹಾಗೂ ಮಿತ್ರರಿಗೆ ದಸರಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ದಿನಾಂಕ 18ರಂದು ನಿಮ್ಮ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಗುರುಗ್ರಹ ಶ್ರೇಷ್ಠವಾದಂತಹ ಒಂದು ಉಚ್ಚ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಎಲ್ಲ ಬಂಧು ವರ್ಗಗಳಿಂದ ನಿಮಗೆ ಅತ್ಯಂತ ಶುಭ ಫಲಗಳೇ ಇರುತ್ತವೆ ಮತ್ತು ನಿಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ನಿಮ್ಮ ಒಂದು ದೇವರದು ಅನುಗ್ರಹ ಆಗ್ತದೆ. ದಿನಾಂಕ 2ರಂದು ನಿಮ್ಮ ಧನಾಧಿಪತಿಯಾದಂತಹ ಗುರುಗ್ರಹ ಹಾಗೂ ದಿನಾಂಕ 3ರಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರಗ್ರಹ ಇವರು ಒಂದು ತುಲಾರಾಶಿಗೆ ಅಂದರೆ 6ನೇ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಧನಲಾಭಗಳಾಗ್ತವೆ. ಸಾಕಷ್ಟು ಒಂದು ವ್ಯವಸಾಯದಲ್ಲಿ ಮತ್ತು ಬಿಸ್ನೆಸ್ಗಳಲ್ಲಿ ಕೂಡ ನಿಮಗೆ ವಿಶೇಷ ಧನಲಾಭ ಉಂಟು. ಇನ್ನು ದಿನಾಂಕ 17ರಂದು ಸೂರ್ಯಗ್ರಹ 6ನೇ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಶುಭ ಫಲಗಳೇ ಇರುತ್ತವೆ. ಅಂದರೆ ನಿಮ್ಮ ಸರ್ಕಾರಿ ಕೆಲಸಗಳು ಇವು ಎಲ್ಲವೂ ನಿಮಗೆ ಜಯ ಆಗ್ತದೆ, ವಿಶೇಷ ಧನಲಾಭಗಳು ಕೂಡ ಇರ್ತವೆ. ಇನ್ನು 10ನೇ ಸ್ಥಾನದಲ್ಲಿರುವಂತಹ ಒಂದು ರಾಹುಗ್ರಹದಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತು ಸಂಪಾದನೆಯಲ್ಲಿ ಭಾಳಷ್ಟು ವೇಗ ಉಂಟಾಗ್ತದೆ. ಆದರೆ ಶೇರ್ ಮಾರ್ಕೆಟ್ಗಳಲ್ಲಿ ಮತ್ತು ಇನ್ನಿತರ ಸಟ್ಟ ಜೂಜು ಇಂಥ ವ್ಯವಹಾರಗಳಲ್ಲಿ ಯಾರು ಹಣ ತೊಡಗಿಸಬಾರ್ದು, ಭಾಳ ಜಾಗೃತಿಯಾಗಿರಬೇಕಾಗ್ತದೆ. ಯಾಕಂದರೆ ರಾಹುಗ್ರಹ ದಶಮ ಸ್ಥಾನದಲ್ಲಿರ್ತದೆ. ಹೀಗಾಗಿ ಜೊತೆಗೆ ಒಂದು 11ನೇ ಸ್ಥಾನದಲ್ಲಿರುವಂತಹ ಶನಿಗ್ರಹ ವಕ್ರಿಯಾಗಿರೋದ್ರಿಂದ ನಿಮಗೆ ಶುಭ ಫಲಗಳೇ ಉಂಟಾಗುತ್ತವೆ. ಹೀಗಾಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.